ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರಿಮಳ ಅವರೇ, ನಾನು ಹೆಚ್ಚಿಗೆ ಏನು ಹೇಳಲ್ಲ. ನೀವು ಇದೇ ಮನೆಯಲ್ಲಿ ನಮ್ಗಳ ಜೊತೆ ಇರಬೇಕು, ನಿಮ್ಮ ಮೊಮ್ಮಗೂ ಜೊತೆ ಇರಬೇಕು. ಹೊಸ ಜಾಗದಲ್ಲಿದ್ರೆ ಹಳೆ ನೋವು ಮಾಸುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಇಲ್ಲೇ ಇರಿ. ಮೊಮ್ಮಗು ಜೊತೆ ಇದ್ರೆ ನಿಮಗೂ ಹಳೆ ನೋವು ನಿಧಾನವಾಗಿ ಕಡಿಮೆ ಆಗುತ್ತೆ ಅಲ್ವಾ? ನೀವು ಅಲ್ಲಿಗೆ ಹೋದ್ರೆ ಮಂಜು ಅಣ್ಣನ ನೆನಪು ನಿಮಗೆ ಕಾಡುತ್ತೆ. ಆ ನೆನಪಿಂದ ಹೊರಗೆ ಬರೋಕ್ಕೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಇಲ್ಲೇ ನಿಮ್ಮ ಮಕ್ಕಳ ಜೊತೆ ಮೊಮ್ಮಗು ಜೊತೆ ಇದ್ರೆ ನಿಮಗೆ ಸ್ವಲ್ಪ ಸಮಾಧಾನ ಸಿಗ್ಬಹುದು. ಹೌದು ಪರಿಮಳ, ವೈದೇಹಿ ಹೇಳ್ತಿರೋದು ಸರಿಯಾಗಿ ಇದೆ. ಹೌದು ಅಮ್ಮ, ಪ್ಲೀಸ್ ಒಪ್ಕೊಳ್ಳಿ. ಚಿಕ್ಕಮ್ಮ, ಎಲ್ಲರೂ ಹೇಳ್ತಿದಾರಲ್ಲ, ನೀವು ಈ ಟೈಮಲ್ಲಿ ಇಲ್ಲಿರೋದೇ ಸರಿ ಅಂತ ನನಗೆ ಅನಿಸ್ತಿದೆ. ದಯವಿಟ್ಟು ಇಲ್ಲೇ ಇದ್ಬಿಡಿ. ಪರಿಯಮ್ಮ, ನಿಮ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ, ಆದರೂ ಇವ್ರುಗಳೆಲ್ಲ ಹೇಳ್ತಾ ಇರೋದು ಹಂಗ್ಯಾಕೋ ಸರಿ ಅನ್ನಿಸ್ತಾ ಇದೆ. ಈ ಜೀವನ ಎಷ್ಟು ಕೆಟ್ಟದಲ್ವಾ? ಎಲ್ಲನೂ ಕೊಟ್ಟು ಕಿತ್ಕೊಳ್ಳುತ್ತೆ. ಮೊದಲು ಪ್ರೀತಿ ಕೊಡುತ್ತೆ, ಆಮೇಲೆ ಅದನ್ನೇ ಕಿತ್ಕೊಳ್ಳುತ್ತೆ. ಆಮೇಲೆ ಅಪ್ಪನ ಆಸರೆ ಕೊಡುತ್ತೆ, ಆಮೇಲೆ ಅದನ್ನೇ ಕಿತ್ಕೊಳ್ಳುತ್ತೆ. ಯಾಕೆ ನಮಗೆ ಹೀಗೆಲ್ಲ ಆಗ್ತದೆ? ಅಕ್ಕ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ಕಣೆ. ಏನು ಮಾಡೋಕ್ಕಾಗತ್ತೆ ಹೇಳು? ಅದೇ ನನಗೆ ಬೇಜಾರಾಗ್ತಿರೋದು. ಗಂಡನ್ ಕಳ್ಕೊಂಡೆ, ಆಗ್ಲೂ ಏನು ಮಾಡೋದಕ್ಕಾಗ್ಲಿಲ್ಲ. ಈಗ ಅಪ್ಪನ್ ಕಳ್ಕೊಂಡೆ, ಈಗಲೂ ಏನು ಮಾಡೋದಕ್ಕಾಗ್ತಿಲ್ಲ. ಬರೀ ಕಣ್ಣೀರ್ ಹಾಕದ್ ಬಿಟ್ಟು ನಾನು ಇನ್ನೇನ್ ಮಾಡ್ಲಿ ಹೇಳು? ಸಮಾಧಾನ ಮಾಡ್ಕೋ. ಅಮ್ಮ, ನನ್ನ ಜೀವನದಲ್ಲಿ ಬರೀ ಅಳೋದೇ ಆಯ್ತು. ಇನ್ನೇನ್ ಬರ್ದಿದೆ ಹೇಳಿ? ಜೀವನ ತುಂಬಾ ದೊಡ್ಡದಮ್ಮ. ನಿನ್ನೆ ಇವತ್ತು ನಾಳೆಗೆ ಮುಗಿಯುವಂಥದ್ದಲ್ಲ. 25 ವರ್ಷಗಳು ನನ್ನನ್ನು ಕತ್ಲೆ ಕೋಣೆಯಲ್ಲಿ ಹಾಕಿದ್ರು. ಆವತ್ತು ನಾನು ನನ್ನ ಜೀವನ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದಿದ್ರೆ ಇವತ್ತು ನಾನು ನಿಮ್ಗಳ ಮುಂದೆ ಇರ್ತಿರ್ಲಿಲ್ಲ ಅಲ್ವಾ? ಆರ್ತಿ, ಜೀವನ ಅನ್ನೋದು ತುಂಬಾ ದೊಡ್ಡದಮ್ಮ. ಇರಬೇಕು, ಇದ್ದು ಜಯಿಸ್ಬೇಕು. ಯಾವತ್ತು ಜೀವನದ ಮೇಲೆ ನಂಬಿಕೆನ ಕಳ್ಕೋಬಾರ್ದು. ಹೇಗ್ ನಂಬಿಕೆ ಇಟ್ಕೊಳ್ಳಿ ಅಮ್ಮ? ಯಾಕೆ ಎಲ್ಲ ಕಷ್ಟ ನಮ್ಗೆ ಬರುತ್ತೆ? ಇನ್ನು ವಿಕ್ಕಿ ಸಾವಿನ ನೋವನ್ನೇ ನಾನು ಮರ್ತಿಲ್ಲ. ಆಗ್ಲೇ ಅಪ್ಪ ಸಮಾಧಾನ ಮಾಡ್ಕೊ ಅಂತ ಹೇಳೋದು ಸುಲಭ, ಎಲ್ಲ ಮರ್ತು ಬಿಡು ಅಂತ ಹೇಳೋದು ಇನ್ನೂ ಸುಲಭ. ಆದ್ರ ಕಷ್ಟ ನೋವು ನನಗೆ ಚೆನ್ನಾಗಿ ಗೊತ್ತಿದೆ. ಏನೇ ಆಗ್ಲಿ ಆರ್ತಿ, ಜೀವನದ ಮೇಲೆ ನಂಬಿಕೆ ಮಾತ್ರ ಕಳ್ಕೊಬೇಡ. ಏನಂತ ನಂಬಿಕೆ ಇಟ್ಕೊಳ್ಳಿ ಅಮ್ಮ? ನಿಮ್ಗಾದ್ರೆ ಒಂದು ಆಸೆ ಇತ್ತು, ನಿಮ್ ಫ್ಯಾಮಿಲಿನ ವಾಪಸ್ ಪಡ್ಕೋಬೇಕು ಅಂತ. ಆದ್ರೆ ನನಗೆ ಅದ್ ಯಾವ ಆಸೆನೂ ಉಳ್ಕೊಂಡಿಲ್ಲ. ವಿಕ್ಕಿಯವರಿಲ್ಲ, ಅಪ್ಪ ಇಲ್ಲ. ವಿರಾಟ್ ಇಲ್ವಾ? ವಿರಾಟ್ ನಿನ್ನ ಜೀವನದ ದೊಡ್ಡ ನಂಬಿಕೆ, ನಿನ್ನ ಕನಸು. ಅವನನ್ನ ಚೆನ್ನಾಗಿ ಬೆಳೆಸೋದು ನಿನ್ನ ಗುರಿ ಆರ್ತಿ. ಹೌದಕ್ಕ, ನಮ್ಮ ಜೀವ ಇರೋ ತನಕ ಜೀವನ ಇದ್ದೇ ಇರುತ್ತೆ. ನಾನು ನಿನ್ಗಿಂತ ಚಿಕ್ಕವಳು, ಈ ಥರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಕ್ಕ. ಈ ಲೈಫ್ ಅನ್ನೋದಿದೆಯಲ್ಲ, ಒಂಥರ ಬೆಸ್ಟ್ ಫ್ರೆಂಡ್ ವರ್ಸಸ್ ಎನಿಮಿ ಇದ್ದಂಗೆ. ನಮ್ಮ ಸಿಚುವೇಶನ್ ತಕ್ಕಂಗೆ ಅದು ಚೇಂಜ್ ಆಗ್ತಾ ಹೋಗುತ್ತಕ್ಕ. ಅಯ್ಯೋ ದೇವ್ರೆ, ಹೀಗಾಯ್ತಲ್ಲ ಅಂತ ಸಿಚುವೇಶನ್ನ ಬ್ಲೇಮ್ ಮಾಡಿಕೊಂಡು ಅಳ್ತಾ ಕೂತ್ರೆ ಲೈಫ್ ನಮ್ಮ ಎನಿಮಿ. ಅದೇ ಕೆಟ್ಟ ಸಿಚುವೇಶನ್ನ ಪಾಸಿಟಿವ್ ಆಗಿ ತಗೊಂಡು
ಗೆದ್ದು ನಿಂತರೆ ಲೈಫ್ ನಮ್ಮ ಬೆಸ್ಟ್ ಫ್ರೆಂಡ್. ನಿನ್ನೆಯಿಂದ ನೀನೇನೂ ತಿಂದಿಲ್ಲ, ಬಾ ಏನಾದರೂ ತಿನ್ನೋ ಅಂತ. ಅಮ್ಮ, ನೀವು ನನಗೆ ಮಾತ್ರ ಸಮಾಧಾನ ಮಾಡ್ತಿದ್ದೀರಾ, ಆದರೆ ಅಮ್ಮಗೆ ಮಾತ್ರ ಯಾಕೆ ಸಮಾಧಾನ ಮಾಡ್ತಿಲ್ಲ? ಅಯ್ಯೋ, ನನಗೇನಾಗಿದೆ? ನನಗೇನಾಗಿಲ್ಲ. ಸುಳ್ಳು ಹೇಳ್ಬೇಡ ಅಮ್ಮ. ನಿನ್ನೆಯಿಂದ ನೀನು ಏನೂ ತಿಂದಿಲ್ಲ, ಸುಮ್ಮನೆ ನನ್ನ ಹತ್ರ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೋತಿದ್ಯಾ ಅಷ್ಟೇ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಕ್ಕ. ಅಮ್ಮ, ಯಾವಾಗಲೂ ಭಾವನೆಗಳನ್ನ ಮನಸ್ಸಿನಲ್ಲಿ ಮಚ್ಚಿಟ್ಕೋಬಾರ್ದು. ಅಳು ಬಂದಾಗ ಅಳಬೇಕು, ನಗು ಬಂದಾಗ ನಗಬೇಕು ಪುಟ್ಟ. ಬಲವಂತವಾಗಿ ಸಮಾಧಾನ ಮಾಡ್ಕೋಬಾರ್ದು ಪುಟ್ಟ. ಸಮಾಧಾನ ತಾನಾಗೆ ಆಗ್ಬೇಕು. ಕಣ್ಣೀರು ಹೊರಗೆ ಚೆಲ್ಬಿಡು, ಮನಸ್ಸು ನಿರಾಳ ಆಗುತ್ತೆ. ಅತ್ಬಿಡು ಪುಟ್ಟ, ಅತ್ಬಿಡು. ಮಾಡಿದ ತಪ್ಪಾದ್ರೂ ಏನು, ನಿನ್ಮೇಲೆ ನಂಬಿಕೆ ಇಟ್ಟಿದ್ದ ತಪ್ಪ? ನನ್ನ ಸೊಸೆಗೆ ನಿನ್ಮೇಲೆ ನಂಬಿಕೆ ಇಡು ಅಂತ ಹೇಳಿ ಬಂದಿದ್ದೀನಿ. ಆದ್ರೆ ನನಗೆ ಭಯ ಆಗ್ತಾ ಇದೆ ನಂಬೋದಕ್ಕೆ. ನಾಳೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ, ಆದ್ರೆ ಒಳ್ಳೇದಾಗೋ ನಾಳೆ ನಮ್ಮ ಜೀವನದಲ್ಲಿ ಬಂದೇ ಇಲ್ಲ. ಯಾಕೆ ನಮಗೆ ಈ ನೋವು? ಯಾಕೆ ನಮಗೆ ಈ ಸಂಕಟ? ನನಗೆ ಇವತ್ತು ಉತ್ತರ ಬೇಕು. ಉತ್ತರ ಇಲ್ಲದೆ ನಾನು ಇಲ್ಲಿಂದ ಕದಲಲ್ಲ. ವೈದೇಹಿ, ಇಲ್ಲೇನೇ ಮಾಡ್ತಾ ಇದೀಯಾ? ಸೂತಕದ ಮನೆ ಇದು, ದೇವ್ರ ಮನೆ ಒಳಗಡೆ ಹೋಗ್ಬಾರ್ದು. ಆಚೆ ಬರ್ರೆ. ನಾನು ಬರಲ್ಲಮ್ಮ. ಇದೇನೇ ವೈದೇಹಿ, ಎಳೆ ಮಕ್ಕಳ ಥರ ಹಠ ಮಾಡ್ತಾ ಇದೆಯಲ್ಲ. ಇಂಥ ಸಮಯದಲ್ಲಿ ದೇವ್ರ ಮನೆ ಒಳಗಡೆ ಹೋಗಬಾರ್ದು. ಹೇಳೋದನ್ನ ಅರ್ಥ ಮಾಡ್ಕೊ, ಹೊರಗಡೆ ಬಾ. ಯಾಕಮ್ಮ ಹೋಗ್ಬಾರ್ದು? ದುಃಖ ಕೊಟ್ಟಿದ್ದು ಈ ದೇವ್ರೆ, ಮಂಜಣ್ಣ ಸಾಯೋ ಹಾಗೆ ಮಾಡಿದ್ದು ಈ ದೇವ್ರೆ. ಅಂದಮೇಲೆ ಯಾಕೆ ಹೀಗೆ ಮಾಡಿದೆ ಅಂತ ದೇವ್ರನ್ನ ಪ್ರಶ್ನಿಸಬಾರ್ದ? ವೈದೇಹಿ, ಯಾಕೆ? ಏನಾಯ್ತೆ ನಿನಗೆ? ಏನೇನೋ ಮಾತಾಡ್ತಾ ಇದ್ದೀಯಾ? ಇನ್ನೇನಾಗ್ಬೇಕಮ್ಮ? ಪಾಪಮ್ಮ, ಆರ್ತಿ ಮುಖ ನೋಡಕ್ಕಾಗ್ತಿಲ್ಲ. ಆರ್ತಿ ದೇವ್ರಿಗೆ ಏನ್ ಮೋಸ ಮಾಡಿದ್ಲು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.